ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ 11.4ರಲ್ಲಿರ್ತಕ್ಕಂಥ ಮೊದಲ 5 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಈ ಒಂದು ಅಭ್ಯಾಸದ ಇನ್ನುಳಿದಿರ್ತಕ್ಕಂಥ 5 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 6ನೇ ಸಮಸ್ಯೆ, ಒಂದು ಅರ್ಧಗೋಳಾಕಾರದ ತೊಟ್ಟಿಯನ್ನು 1 ಸೆಂಟಿಮೀಟರ್ ದಪ್ಪ ಇರುವ ಕಬ್ಬಿಣದ ಹಾಳೆಯಿಂದ ಮಾಡಿದೆ. ಅದರ ಒಳ ತ್ರಿಜ್ಯವು 1 ಮೀಟರ್ ಆದರೆ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಘನಫಲವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಅರ್ಧಗೋಳಾಕಾರದ ತೊಟ್ಟಿಯ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇದರ ದಪ್ಪ ಎಷ್ಟಿದೆ? 1 ಸೆಂಟಿಮೀಟರ್ ದಪ್ಪವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧಗೋಳಾಕಾರದ ತೊಟ್ಟಿ. ಇಲ್ಲಿ ಕಬ್ಬಿಣ ಎಷ್ಟು ಉಪಯೋಗಿಸಿದ್ದಾನೆ, ಇದರ ಒಂದು ಘನಫಲವನ್ನು ನಾವು ಕಂಡು ಹಿಡಿಬೇಕಾಗಿದೆ. ವಿದ್ಯಾರ್ಥಿಗಳೇ, ಇದರ ಒಂದು ಒಳ ತ್ರಿಜ್ಯವನ್ನು ಕೊಟ್ಟಿದ್ದಾನೆ, ಅದು 1 ಮೀಟರ್ ಇದೆ. ಮತ್ತು ಈ ಒಂದು ಕಬ್ಬಿಣದ ಪಾತ್ರೆ ಏನು ಅರ್ಧಗೋಳಾಕಾರದ ತೊಟ್ಟಿ ಏನಿದೆ, ಇದರ ದಪ್ಪ ಕೊಟ್ಟಿದ್ದಾನೆ, ಅದು 1 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಅರ್ಧಗೋಳಾಕಾರದ ತೊಟ್ಟಿಯ ಒಳ ತ್ರಿಜ್ಯ ಎಷ್ಟಾಗ್ತದೆ? ಇದು 1 ಮೀಟರ್ ಆಗ್ತದೆ. ಇದನ್ನು ನಾನು R1 ಅಂತ ನಾನು ಕೊಟ್ಟಿದ್ದೀನಿ, ಅದು 1 ಮೀಟರ್ ಇದೆ. ಮತ್ತು ಹೊರ ತ್ರಿಜ್ಯ ಅಂದರೆ ಈ ಒಂದು ಒಳ ತ್ರಿಜ್ಯ ಮತ್ತು ಈ ಒಂದು ಕಬ್ಬಿಣದ ಅರ್ಧಗೋಳಾಕಾರದ ತೊಟ್ಟಿಯ ದಪ್ಪ ಏನಿದೆ ಅದನ್ನು ನಾವು ಕೂಡಿಸಿದರೆ ನಮಗೆ ಹೊರ ತ್ರಿಜ್ಯ ಸಿಗುತ್ತದೆ. ವಿದ್ಯಾರ್ಥಿಗಳೇ, ಅದನ್ನು ನಾನು R2 ಅಂತ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ಹೊರ ತ್ರಿಜ್ಯ R2 = ಒಳ ತ್ರಿಜ್ಯ 1 ಮೀಟರ್ ಪ್ಲಸ್ ಆ ಒಂದು ಕಬ್ಬಿಣದ ಪಾತ್ರೆ ಏನಿದೆ, ತೊಟ್ಟಿ ದಪ್ಪ ಏನಿದೆ, ಆ ಒಂದು ದಪ್ಪವನ್ನು ನಾನು ಕೂಡಿಸಿದ್ದೀನಿ. ಇಲ್ಲಿ ಬೆಲೆಯನ್ನು ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ದಾನೆ, ನಾನು ಮೀಟರ್ನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. 1 ಮೀಟರ್ ಅಂದರೆ ಅದು 100 ಸೆಂಟಿಮೀಟರ್ಗೆ ಸಮ ಆಗ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಒಂದು ಬೆಲೆ ಮೀಟರ್ನಲ್ಲಿ ಕೊಟ್ಟಿದ್ದಾನೆ, ಇನ್ನೊಂದು ಬೆಲೆ ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಸೆಂಟಿಮೀಟರ್ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಬ್ಬಿಣದ ತೊಟ್ಟಿಯ ದಪ್ಪವನ್ನು ನಾನು ಮೀಟರ್ನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಆದ್ದರಿಂದ 1 ಸೆಂಟಿಮೀಟರ್ ಬಾಗ್ಲೆ 100ಅನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ R2 = 1ಕ್ಕೆ 1 ಪ್ಲಸ್ 1ಅನ್ನು ನಾವು 100ರಿಂದ ನಾವು ಭಾಗಿಸಿದರೆ ನಮಗೆ 0.01 ಸಿಗ್ತದೆ. ಈ ಒಂದು 1ಕ್ಕೆ ನಾವು 0.01ಅನ್ನು ನಾವು ಕೂಡಿಸಿದರೆ ನಮಗೆ 1.01 ಮೀಟರ್ ನಮಗೆ ಸಿಗುತ್ತದೆ. ವಿದ್ಯಾರ್ಥಿಗಳೇ, ಅಂದರೆ ಈ ಒಂದು ಅರ್ಧಗೋಳಾಕಾರದ ತೊಟ್ಟಿಯ ಹೊರ ತ್ರಿಜ್ಯ ಎಷ್ಟಾಗ್ತದೆ? ಅದು 1.01 ಮೀಟರ್ ನಮಗೆ ಸಿಗುತ್ತದೆ. ಈ ಒಂದು ಕಬ್ಬಿಣದ ಬೆಲೆಯ ಈ ಒಂದು ಘನಫಲವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಅರ್ಧಗೋಳಾಕಾರದ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಘನಫಲವನ್ನು ನಾವು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಹೊರ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಅರ್ಧಗೋಳದ ಘನಫಲದಲ್ಲಿ ಒಳ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಅರ್ಧಗೋಳದ ಘನಫಲವನ್ನು ನಾವು ಕಳೆದರೆ ನಮಗೆ ಈ ಒಂದು ಕಬ್ಬಿಣದ ಅರ್ಧಗೋಳಾಕಾರದ ತೊಟ್ಟಿಯ ಘನಫಲ ನಮಗೆ ಸಿಗುತ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಹೊರ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಅರ್ಧಗೋಳಾಕಾರದ ತೊಟ್ಟಿಯಲ್ಲಿ ಒಳ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಅರ್ಧಗೋಳಾಕಾರದ ತೊಟ್ಟಿಯ ಘನಫಲವನ್ನು ನಾವು ಕಳೆದರೆ ನಮಗೆ ಈ ಒಂದು ಕಬ್ಬಿಣದ ತೊಟ್ಟಿಯ ಘನಫಲ ನಮಗೆ ಸಿಗುತ್ತದೆ. ಆದ್ದರಿಂದ ಅರ್ಧಗೋಳಾಕಾರದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 2/3 ಪೈ R2³ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಯಾಕಂದರೆ ಹೊರ ತ್ರಿಜ್ಯದ ಘನಫಲ, ಆದ್ದರಿಂದ R2³ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಒಳ ತ್ರಿಜ್ಯದ ಘನಫಲ, ಅದು ಅರ್ಧಗೋಳಾಕಾರ ಆಗಿರೋದ್ರಿಂದ ಅರ್ಧಗೋಳದ ಘನಫಲ 2/3 ಪೈ R1³ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ 2 ಬೆಲೆಗಳಲ್ಲಿ 2/3 ಪೈ 2/3 ಪೈ ಏನಾಗ್ತದೆ? ಸಾಮಾನ್ಯವಾಗಿ ಕಾಣ್ತದೆ. ಮೋಸ ನಾನು ಹೊರಗಡೆ ತಗೊಂಡಿದ್ದೀನಿ 2/3 ಪೈ. ಮತ್ತು ಒಳಭಾಗದಲ್ಲಿ ಏನು ಉಳಿತದೆ? R2³ ಉಳಿತದೆ, ಮೈನಸ್ R1³ ಮಾತ್ರ ಉಳಿತದೆ. ಇಲ್ಲಿ ನಾನು ಬೆಲೆಗಳನ್ನು ಆದೇಶ ಮಾಡ್ತಾ ಇದ್ದೀನಿ. 2/3 ಪೈದ ಬೆಲೆ ನಾನು 22/7 ಆದೇಶ ಮಾಡಿದ್ದೀನಿ. ಬ್ರಾಕೆಟ್ನಲ್ಲಿ R2³. ಇಲ್ಲಿ R2 ಹೊರ ತ್ರಿಜ್ಯ ಎಷ್ಟಿದೆ? 1.01 ಮೀಟರ್ ಇದೆ. 1.01 ಮೀಟರ್ ಘನ ಇರೋದರಿಂದ ಘನವನ್ನು ನಾನು ಬರ್ಕೊಂಡಿದ್ದೀನಿ. ಮೈನಸ್ R1 ಎಷ್ಟಿದೆ? ಒಳ ತ್ರಿಜ್ಯ 1 ಮೀಟರ್ ಇದೆ, ಕ್ಯೂಬ್ ಇದೆ, ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ. = ಈ 2 ಭಿನ್ನ ರಾಶಿಗಳು ಅಂಶ ನಾನು ಗುಣಿಸ್ತಾ ಇದ್ದೀನಿ. 22 × 2 ಅಂದರೆ 44 ಆಗ್ತದೆ. 7 3 21 ಆಗ್ತದೆ. ಬ್ರಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ 1.01ರ ಘನ ಅಂದರೆ 1.01ಅನ್ನು ನಾವು 3 ಸಾರಿ ನಾವು ಗುಣಿಸಿದಾಗ 1.01 × 1.01 × 1.01 3 ಸಾರಿ ನಾವು ಗುಣಿಸಿದಾಗ ನಮಗೆ 1.03 ಸಿಗ್ತದೆ.
ಮೈನಸ್ 1ರ ಘನ 1 ಒಂದ್ಲೆ 1 1 ಒಂದ್ಲೆ 1 ನಮಗೆ ಸಿಗ್ತದೆ. 44 ಬಾಗಿಲೆ 21 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 1.03ರಲ್ಲಿ 1 ನಾವು ಕಳೆದರೆ ನಮಗೆ 0.03 ಸಿಗುತ್ತದೆ. ಅದೇ ರೀತಿಯಾಗಿ ಈ ಒಂದು 0.03 44ಕ್ಕೆ ನಾವು ಗುಣಿಸಿದರೆ ನಮಗೆ 1.32 ನಮಗೆ ಸಿಗುತ್ತದೆ. ಬಾಗಿಲೆ 21 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ 1.32 21ರಿಂದ ನಾವು ಭಾಗಿಸಿದರೆ ನಮಗೆ 0.0628 ಘನ ಮೀಟರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧಗೋಳಾಕಾರದ ತೊಟ್ಟಿಯನ್ನು ಮಾಡಲು ಉಪಯೋಗಿಸಿದ ಕಬ್ಬಿಣದ ಘನಫಲ 0.0628 ಘನ ಮೀಟರ್ ಅಥವಾ ಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ 7ನೇ ಪ್ರಶ್ನೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಚದರ ಸೆಂಟಿಮೀಟರ್ ಆದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಗೋಳಾಕಾರದ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದರೆ ತ್ರಿಜ್ಯ ನಮಗೆ ಗೊತ್ತಿಲ್ಲ. ಇದರ ಒಂದು ಘನಫಲವನ್ನು ನಾವು ಕಂಡು ಹಿಡಬೇಕಾಗಿದೆ. ಘನಫಲ ಕಂಡು ಹಿಡಬೇಕಂದ್ರೆ ನಮಗೆ ತ್ರಿಜ್ಯ ಗೊತ್ತಿರಬೇಕು. ಆದರೆ ನಮಗೆ ತ್ರಿಜ್ಯ ಗೊತ್ತಿಲ್ಲ, ರೇಡಿಯಸ್ ಗೊತ್ತಿಲ್ಲ. ಇದನ್ನು ನಾವು ಮೊದಲು ಕಂಡು ಹಿಡಿಯೋಣ, ತದನಂತರ ಗೋಳದ ಘನಫಲವನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ ಗೋಳದ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ, ಅದು 154 ಚದರ ಸೆಂಟಿಮೀಟರ್ ಇದೆ. ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4πr² ವಿದ್ಯಾರ್ಥಿಗಳೇ. ಆದ್ದರಿಂದ ಬಲಭಾಗದಲ್ಲಿ 154 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 4ಕ್ಕೆ 4 ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ವಿದ್ಯಾರ್ಥಿಗಳೇ ತ್ರಿಜ್ಯವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ r² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 154 ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ r² ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 154 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ ಛೇದದಲ್ಲಿ 7 ಇದೆ. ಬಲಭಾಗಕ್ಕೆ ಬಂದರೆ ಅದು 154ಕ್ಕೆ ಗುಣಾಕಾರ ಆಗ್ತದೆ. ಅದೇ ರೀತಿಯಾಗಿ 4×22 ಅಂಶದಲ್ಲಿದ್ದಾವೆ, ಎಡಭಾಗದಲ್ಲಿದ್ದಾವೆ. ಈ ಎರಡು ಬೆಲೆಗಳು ಬಲಭಾಗಕ್ಕೆ ಬಂದರೆ ಅವೇನಾಗ್ತವೆ 154×7ಕ್ಕೆ ಭಾಗಾಕಾರ ಆಗ್ತವೆ. ಆದ್ದರಿಂದ 4×24 ನಾನು ಬಲಭಾಗದಲ್ಲಿ ಛೇದದಲ್ಲಿ ನಾನು ಬರೆದುಕೊಂಡಿದ್ದೇನೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 2×11 22 ಆಗ್ತದೆ. 2×77 154 ಆಗ್ತದೆ. ಅದೇ ರೀತಿಯಾಗಿ 11×1 11 11×7 77 ಆಗ್ತದೆ. ಆದ್ದರಿಂದ 7×7 ಅಂಶದಲ್ಲಿ ಉಳಿತದೆ, ಛೇದದಲ್ಲಿ 4 ಮಾತ್ರ ಉಳಿತದೆ. ಅಂಶದಲ್ಲಿ 7×7 ಅಂದರೆ 7×7 49 ಆಗ್ತದೆ, ಛೇದದಲ್ಲಿ 4 ಮಾತ್ರ ಉಳಿತದೆ. ಇಲ್ಲಿ ನಾವು ವರ್ಗಮೂಲವನ್ನು ತೆಗೆಯೋಣ ವಿದ್ಯಾರ್ಥಿಗಳೇ. ಎಡಭಾಗ r² ವರ್ಗಮೂಲ 6 ಆಗ್ತದೆ. ಈಸ್ ಈಕ್ವಲ್ ಟು ವರ್ಗಮೂಲ ಚಿಹ್ನೆಯಲ್ಲಿ ನಾನು 49/4 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಅಂಶದಲ್ಲಿ 49ರ ವರ್ಗಮೂಲ 7 ಆಗ್ತದೆ. 7×7 49, 49ರ ವರ್ಗಮೂಲ 7 ಆಗ್ತದೆ. ಅದೇ ರೀತಿಯಾಗಿ ಛೇದದಲ್ಲಿ 4 ಇದೆ. 4ರ ವರ್ಗಮೂಲ 2 ಆಗ್ತದೆ. 2×2 4, 4ರ ವರ್ಗಮೂಲ 2 ಆಗ್ತದೆ. ಅಂದರೆ ತ್ರಿಜ್ಯ ಎಷ್ಟು ಸಿಗ್ತದೆ ನಮಗೆ 7/2 ಸೆಂಟಿಮೀಟರ್ ನಮಗೆ ತ್ರಿಜ್ಯ ಸಿಗ್ತದೆ. ಆದ್ದರಿಂದ ಈ ಒಂದು ಗೋಳದ ಘನಫಲವನ್ನು ನಾವು ಕಂಡುಹಿಡಿಯೋಣ. ಗೋಳದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 4/3 πr³ ಆಗ್ತದೆ. ನಾವು ತ್ರಿಜ್ಯದ ಬೆಲೆಯನ್ನು ಇಲ್ಲಿ ಆದೇಶ ಮಾಡೋಣ. 4/3 ಗುಂಡ್ಲೆ ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ ತ್ರಿಜ್ಯದ ಘನ ತ್ರಿಜ್ಯ ಎಷ್ಟಿದೆ 7/2 ಇದೆ. 7/2 ಗುಂಡ್ಲೆ 7/2 ಗುಂಡ್ಲೆ 7/2 ಯಾಕಂದ್ರೆ ಘನ ಇರೋದ್ರಿಂದ ನಾನು 3 ಸಾರಿ ನಾನು ಗುಣಿಸಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 2 ಛೇದದಲ್ಲಿದೆ. 2×1 2 2×11 22 ಆಗ್ತದೆ. ಆದ್ದರಿಂದ 11 ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ವಿದ್ಯಾರ್ಥಿಗಳೇ 7×1 7 7×1 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿಯಾಗಿ 2×1 2 2×2 4 ಅದೇ ರೀತಿಯಾಗಿ 2×1 2 ಈ 1 2 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಛೇದದಲ್ಲಿ 3 ಮಾತ್ರ ಉಳಿತದೆ. ಇಲ್ಲಿ 7×7 ಮಾತ್ರ ಉಳಿತದೆ. 7×7 49 ಆಗ್ತದೆ. ದಿಸ್ ಈಕ್ವಲ್ ಟು ಈ ಎರಡು ಬೆಲೆಗಳು ಅಂಶದಲ್ಲಿ ಇರೋದ್ರಿಂದ 11×49 ನಾವು ಗುಣಿಸಿದರೆ ನಮಗೆ 539 ನಮಗೆ ಸಿಗ್ತದೆ. ಬಾಗ್ಲೆ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. 539 3ರಿಂದ ನಾವು ಭಾಗಿಸಿದರೆ ನಮಗೆ 179.66 ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಕೊಟ್ಟಿರ್ತಕ್ಕಂಥ ಗೋಳದ ಘನಫಲ 179.66 ಘನ ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ 8ನೇ ಸಮಸ್ಯೆ, ಒಂದು ಕಟ್ಟಡದ ಗುಮ್ಮಟವು ಅರ್ಧ ಗೋಳಾಕಾರದಲ್ಲಿದೆ. ಅದರ ಒಳಭಾಗಕ್ಕೆ ರೂಪಾಯಿ
498.96 ವೆಚ್ಚದಲ್ಲಿ ಸುಣ್ಣ ಬಳಿದಿದೆ. ಸುಣ್ಣ ಬಳಿಯುವ ದರ ಪ್ರತಿ ಚದರ ಮೀಟರ್ಗೆ ರೂಪಾಯಿ 2. ಆದರೆ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಪ್ರಶ್ನೆ, ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ. ಎರಡನೇ ಪ್ರಶ್ನೆ, ಗುಮ್ಮಟದ ಒಳಭಾಗದ ಗಾಳಿಯ ಘನಫಲವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಒಂದು ಅರ್ಧ ಗೋಳಾಕಾರದ ಒಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಅರ್ಧ ಗೋಳಾಕಾರದ ಗುಮ್ಮಟ, ಈ ಒಂದು ಒಳಭಾಗಕ್ಕೆ ಏನು ಸುಣ್ಣವನ್ನು ಬಳಿದಿದ್ದಾರೆ ವಿದ್ಯಾರ್ಥಿಗಳೇ. ಆ ಒಂದು ಸುಣ್ಣವನ್ನು ಬಳಿದಾಗ ಆಗ್ತಕ್ಕಂಥ ಖರ್ಚು 498 ರೂಪಾಯಿ 96 ಪೈಸೆ ಇದೆ. ಮತ್ತು ಪ್ರತಿ ಚದರ ಮೀಟ್ರಿಗೆ 2 ರೂಪಾಯಿ ಏನಾಗ್ತದೆ, ಖರ್ಚಾಗ್ತದೆ. ನಮಗೆ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಪ್ರಶ್ನೆ, ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾವು ಬರಿತಾ ಹೋಗೋಣ. ಇಲ್ಲಿ ಅರ್ಧ ಗೋಳಾಕಾರದ ಗುಮ್ಮಟದ ಒಳಭಾಗಕ್ಕೆ ಸುಣ್ಣ ಬಳಿಯಲು ಮಾಡಿದ ಖರ್ಚು ಎಷ್ಟು ಕೊಟ್ಟಿದ್ದಾನೆ, 498 ರೂಪಾಯಿ 96 ಪೈಸೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಸುಣ್ಣ ಬಳಿಯುವ ದರ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಪ್ರತಿ ಚದರ ಮೀಟ್ರಿಗೆ 2 ರೂಪಾಯಿ ಏನಾಗಿದೆ, ಖರ್ಚಾಗಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಒಂದನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಇಲ್ಲಿ ಸುಣ್ಣ ಬಳಿಯಲು ಆಗಿರ್ತಕ್ಕಂಥ ಖರ್ಚನ್ನು ನಾವು ಇಲ್ಲಿ ಪ್ರತಿ ಚದರ ಮೀಟ್ರಿಗೆ ಎಷ್ಟು ಖರ್ಚಾಗ್ತದೆ, 2 ರೂಪಾಯಿ ಖರ್ಚಾಗ್ತದೆ. ನಾವು 2ರಿಂದ ನಾವು ಭಾಗಿಸಿದರೆ ನಮಗೆ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಸುಣ್ಣ ಬಳಿಯಲು ಆಗಿರ್ತಕ್ಕಂಥ ಖರ್ಚು ಎಷ್ಟಿದೆ, 498 ರೂಪಾಯಿ 96 ಪೈಸಾ. ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಇದನ್ನು ನಾವು ಪ್ರತಿ ಚದರ ಮೀಟ್ರಿಗೆ ಎಷ್ಟಾಗ್ತದೆ, 2 ರೂಪಾಯಿ ಖರ್ಚಾಗ್ತದೆ. ಆದ್ದರಿಂದ ನಾವು 2ರಿಂದ ನಾವು ಭಾಗಿಸೋಣ. ಆದ್ದರಿಂದ 2ಅನ್ನು ನಾನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ. 2 1 2, 2 2 4, 2 4 8 ಆಗ್ತದೆ. 1 ಉಳಿತದೆ 18 ಆಗ್ತದೆ. 2 9 18 ಆಗ್ತದೆ. ಬಿಂದು ಕೊಡ್ತೀರಾ. 2 4 8, 1 ಉಳಿತದೆ 16 ಆಗ್ತದೆ. 2 8 16 ಆಗ್ತದೆ. ಆದ್ದರಿಂದ ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ 249.48 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2ನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಈ ಒಂದು ಗುಮ್ಮಟದಲ್ಲಿರ್ತಕ್ಕಂಥ ಗಾಳಿಯ ಘನಫಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಘನಫಲವನ್ನು ನಾವು ಕಂಡುಹಿಡಿಬೇಕಂದ್ರೆ ನಮಗೆ ತ್ರಿಜ್ಯ ಬೇಕು. ಆದ್ದರಿಂದ ತ್ರಿಜ್ಯವನ್ನು ನಾವು ಮೊದಲನೇದಾಗಿ ಕಂಡು ಹಿಡ್ಕೊಳ್ಳೋಣ. ತದನಂತರ ನಾವು ಗಾಳಿಯ ಘನಫಲವನ್ನು ಕಂಡು ಹಿಡಿಯೋಣ. ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳೇ ಅರ್ಧ ಗೋಳಾಕಾರದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ. ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಅದು ಅರ್ಧಗೋಳದ ವಿಸ್ತೀರ್ಣಕ್ಕೆ ಏನಾಗಿರ್ತದೆ, ಸಮ ಇರ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ ಈ ಒಂದು ಅರ್ಧ ಗೋಳಾಕಾರದಲ್ಲಿರ್ತಕ್ಕಂಥ ಒಳಭಾಗ ಅದು 2 ಪೈ ಆರ್ ಸ್ಕ್ವೇರ್ಗೆ ಏನಾಗ್ತದೆ, ಸಮ ಆಗ್ತದೆ. ಅದು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧಗೋಳದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ 2 ಪೈ ಆರ್ ಸ್ಕ್ವೇರ್ ಆಗ್ತದೆ. ಅದು ಎಷ್ಟಿದೆ, ನಾವೀಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ. ಅದು 249.48 ಇದೆ. ಅದನ್ನು ನಾನು ಬಲಭಾಗದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಎಡಭಾಗದಲ್ಲಿ 2 ಇದೆ. ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ 2 ಬಲಭಾಗಕ್ಕೆ ಬಂದರೆ 249.48ಕ್ಕೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಆದ್ದರಿಂದ ನಾನು ಇಲ್ಲೇ ಭಾಗಿಸ್ತಾ ಇದ್ದೀನಿ. 2 1 2, 2 1 2, 2 2 4, 2 4 8 ಆಗ್ತದೆ. 1 ಉಳಿತದೆ. ಇದೆಷ್ಟಾಗ್ತದೆ, 14 ಆಗ್ತದೆ. 2 7 14, 2 4 8 ಆಗ್ತದೆ. ಅಂದರೆ ಈ ಪೈದ ಬೆಲೆ ಎಡಭಾಗದಲ್ಲಿ ನಾನು ಆದೇಶ ಮಾಡಿದ್ದೀನಿ. ಪೈದ ಬೆಲೆ 22/7 ಆರ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 124.74 ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಆರ್ ಸ್ಕ್ವೇರ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 124.74 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎಡಭಾಗದಲ್ಲಿ ಛೇದದಲ್ಲಿ 7 ಇದೆ. ಇದು ಬಲಭಾಗಕ್ಕೆ ಬಂದರೆ ಏನಾಗ್ತದೆ, 124.74ಕ್ಕೆ ಗುಣಾಕಾರ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು 22 ಆರ್ ಸ್ಕ್ವೇರ್ಗೆ ಗುಣಾಕಾರ ಇದೆ, ಎಡಭಾಗದಲ್ಲಿದೆ. ಬಲಭಾಗಕ್ಕೆ ಬಂದರೆ ಅದೇನಾಗ್ತದೆ, 124.74 ಗುಂಡೆ 7ಕ್ಕೆ ಭಾಗಾಕಾರ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 22 ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 2 11 22 ಆಗ್ತದೆ. ಅದೇ ರೀತಿಯಾಗಿ 2 6 12, 2 7 4 ಬಿಂದು ಕೊಡ್ತೀರಾ. 2 3 6, 2 7 14 ಆಗ್ತದೆ. ಗುಂಡ್ಲೆ 7ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಛೇದದಲ್ಲಿ 11ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 62.37 11ರಿಂದ ನಾವು ಭಾಗಿಸಿದರೆ ನಮಗೆ
5.67 ನಮಗೆ ಸಿಗ್ತದೆ. ಗುಂಡ್ಲೆ 7 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ 7 5.67ಕ್ಕೆ ನಾವು ಗುಣಿಸಿದರೆ ನಮಗೆ 39.69 ನಮಗೆ ಸಿಗ್ತದೆ. ಅಂದರೆ R² ಬೆಲೆ 39.69 ನಮಗೆ ಸಿಗ್ತದೆ. ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ R² ವರ್ಗಮೂಲ 6 ಆಗ್ತದೆ. ವರ್ಗಮೂಲ ಚಿಹ್ನೆಯಲ್ಲಿ 39.69 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 1ನೇ ಪಾಠ ಸಂಖ್ಯೆ ಪದ್ಧತಿಯನ್ನು ತಾವು ಗಮನಿಸಿದರೆ ಅದನ್ನು ತಾವು ನೆನಪು ಮಾಡಿಕೊಂಡ್ರೆ ಈ ಒಂದು ದಶಮಾಂಶದಲ್ಲಿರ್ತಕ್ಕಂಥ ಮತ್ತು ಪೂರ್ಣಾಂಕದಲ್ಲಿರ್ತಕ್ಕಂಥ ಬೆಲೆಗಳ ವರ್ಗಮೂಲಗಳನ್ನು ನಾವು ತೆಗೆಯೋದು ಯಾವ ರೀತಿ ಅಂತಕ್ಕಂಥದ್ದನ್ನು ತಾವು ಗಮನಿಸ್ತೀರಾ ಮತ್ತು ನೆನಪು ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ, ಇಲ್ಲಿ ವರ್ಗಮೂಲ ಚಿಹ್ನೆಯಲ್ಲಿರ್ತಕ್ಕಂಥ 39.69 ವರ್ಗಮೂಲ ಎಷ್ಟಾಗ್ತದೆ? 6.3 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಅರ್ಧಗೋಳಾಕಾರದ ಗುಮ್ಮಟದ ತ್ರಿಜ್ಯ ಎಷ್ಟು ಸಿಗ್ತದೆ? R = 6.3 ಮೀಟರ್ ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ, ತ್ರಿಜ್ಯವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ತದನಂತರ 2ನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆಯನ್ನು ಏನನ್ನು ಕೊಟ್ಟಿದ್ದಾನೆಂದರೆ ಗುಮ್ಮಟದ ಒಳಭಾಗದ ಗಾಳಿಯ ಘನಫಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಗುಮ್ಮಟದಲ್ಲಿರ್ತಕ್ಕಂಥ ಗಾಳಿಯ ಘನಫಲ ಅಂದರೆ ಇದು ಅರ್ಧಗೋಳ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 2/3 πr³. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. = 2/3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಪೈದ ಬೆಲೆ 22/7 ನಾನು ಆದೇಶ ಮಾಡಿದ್ದೀನಿ. ಗುಂಡ್ಲೆ R³ ತ್ರಿಜ್ಯ ಎಷ್ಟು ಸಿಕ್ಕಿದೆ? 6.3 ಮೀಟರ್ ಇದೆ. ಅದರ ಘನ ಇರೋದರಿಂದ ನಾನು 3 ಸಾರಿ ನಾನು ಗುಣಿಸಿದ್ದೀನಿ. 6.3 ಗುಂಡ್ಲೆ 6.3 ಗುಂಡ್ಲೆ 6.3 = ವಿದ್ಯಾರ್ಥಿಗಳೇ, ಇಲ್ಲಿ ಅಂಶದಲ್ಲಿ 22 ಗುಂಡ್ಲೆ 2 ಅಂದರೆ ಅದು 44 ಆಗ್ತದೆ. ಗುಂಡ್ಲೆ ವಿದ್ಯಾರ್ಥಿಗಳೇ, 6.3 ಅಂಶದಲ್ಲಿದೆ, 7 ಛೇದದಲ್ಲಿದೆ. ಇದು ಏನಾಗ್ತದೆ? 6.3 7ಕ್ಕಿಂತಲೂ ಚಿಕ್ಕದು ಆಗೋದರಿಂದ ನಾನು ಬಿಂದುವನ್ನು ಕೊಡ್ತೀನಿ. ಇದು 63 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ 7 1 7, 7 9 63 ಆಗ್ತದೆ. ಗುಂಡ್ಲೆ ಈ ಒಂದು 3 ಛೇದದಲ್ಲಿದೆ, 3 1 3, 3 2 6 ಆಗ್ತದೆ. ಬಿಂದು ಕೊಡ್ತೀರಾ? 3 1 3. ಗುಂಡ್ಲೆ ಈ ಒಂದು 6.3 ಹಾಗೆ ನಾನು ಬರ್ಕೊಂಡಿದ್ದೀನಿ. = ಇಲ್ಲಿ 44ಅನ್ನು 0.9ಕ್ಕೆ ನಾವು ಗುಣಿಸಿದರೆ ನಮಗೆ 39.6 ನಮಗೆ ಸಿಗುತ್ತದೆ. ಗುಂಡ್ಲೆ 2.1ಅನ್ನು 6.3ಕ್ಕೆ ನಾವು ಗುಣಿಸಿದರೆ ನಮಗೆ 13.23 ನಮಗೆ ಸಿಗುತ್ತದೆ. = ಈ 39.6ಅನ್ನು 13.23ಕ್ಕೆ ನಾವು ಗುಣಿಸಿದರೆ ನಮಗೆ 523.908 ಘನ ಮೀಟರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗುಮ್ಮಟದ ಒಳಭಾಗದಲ್ಲಿರ್ತಕ್ಕಂಥ ಗಾಳಿಯ ಘನಫಲ 523.908 ಘನ ಮೀಟರ್ ಅಥವಾ ಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 9ನೇ ಪ್ರಶ್ನೆ. ತ್ರಿಜ್ಯ R ಮತ್ತು ಮೇಲ್ಮೈ ವಿಸ್ತೀರ್ಣ S ಇರುವ 27 ಕಬ್ಬಿಣದ ಗೋಳಗಳನ್ನು ಕರಗಿಸಿ S1 ಮೇಲ್ಮೈ ವಿಸ್ತೀರ್ಣ ಹೊಂದಿರುವ ಹೊಸ ಗೋಳವನ್ನು ತಯಾರಿಸಿದೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಹೊಸ ಗೋಳದ ತ್ರಿಜ್ಯ R1 ಅನ್ನು ಕಂಡುಹಿಡಬೇಕಾಗಿದೆ. ಅದೇ ರೀತಿಯಾಗಿ 2ನೇ ಪ್ರಶ್ನೆ, S ಮತ್ತು S1ಗಳ ಅನುಪಾತವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ತ್ರಿಜ್ಯದ ಬೆಲೆಯನ್ನು ನಿಖರವಾಗಿ ಕೊಟ್ಟಿಲ್ಲ. R ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಟ್ಟು 27 ಕಬ್ಬಿಣದ ಗೋಳಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ 27 ಕಬ್ಬಿಣದ ಗೋಳಗಳು R ತ್ರಿಜ್ಯವನ್ನು ಮತ್ತು S ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿವೆ ವಿದ್ಯಾರ್ಥಿಗಳೇ. ಮೇಲ್ಮೈ ವಿಸ್ತೀರ್ಣ S ಅಂತ ಕೊಟ್ಟಿದ್ದಾನೆ ಮತ್ತು ತ್ರಿಜ್ಯ R ಅಂತ ಕೊಟ್ಟಿದ್ದಾನೆ. ಮೇಲ್ಮೈ ವಿಸ್ತೀರ್ಣ S ಮತ್ತು ತ್ರಿಜ್ಯ R ಅನ್ನು ಹೊಂದಿರತಕ್ಕಂಥ ಒಟ್ಟು 27 ಕಬ್ಬಿಣದ ಗೋಲಿಗಳು ಇದ್ದಾವೆ. ಈ ಒಂದು ಗೋಳಗಳನ್ನು ಒಟ್ಟು 27 ಗೋಳಗಳನ್ನು ಕರಗಿಸಿ ಒಂದು ನೂತನವಾಗಿ ಒಂದು ಹೊಸ ಗೋಳವನ್ನು ತಯಾರಿಸಿದರೆ ವಿದ್ಯಾರ್ಥಿಗಳೇ. ಈ ಒಂದು ಹೊಸ ಗೋಳದ ತ್ರಿಜ್ಯ R1 ಆಗಿದೆ ವಿದ್ಯಾರ್ಥಿಗಳೇ. ನಾವು ಈ ಒಂದು ತ್ರಿಜ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಹೊಸ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು 27 ಗೋಳಗಳಲ್ಲಿ ಒಂದು ಗೋಳ ಏನಿದೆ ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಇರ್ತಕ್ಕಂಥ ಅನುಪಾತವನ್ನು ಕೂಡ ನಾವು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ನೂತನ ಗೋಳದ ತ್ರಿಜ್ಯ R1 ಆಗಿರಲಿ ವಿದ್ಯಾರ್ಥಿಗಳೇ ಮತ್ತು ಮೇಲ್ಮೈ ವಿಸ್ತೀರ್ಣ
S1 ಆಗಿರಲಿ ವಿದ್ಯಾರ್ಥಿಗಳೇ. ನಾವೀಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾವು ಬರಿತಾ ಹೋಗೋಣ. 27 ಕಬ್ಬಿಣದ ಗೋಳಗಳ ಘನಫಲ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? ಒಂದು ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್ ಆಗ್ತದೆ. ತ್ರಿಜ್ಯ ಆರ್ ಇದೆ, ಆದ್ದರಿಂದ ಆರ್ ಕ್ಯೂಬ್ ಆಗ್ತದೆ. ಒಂದು ಗೋಳದ ಘನಫಲ. ಇಲ್ಲಿ ಒಟ್ಟು 27 ಕಬ್ಬಿಣದ ಗೋಳಗಳನ್ನು ಕೊಟ್ಟಿದ್ದಾನೆ, ಆದ್ದರಿಂದ ಒಟ್ಟು 27 ಕಬ್ಬಿಣದ ಗೋಳಗಳ ಘನಫಲ ಎಷ್ಟಾಗ್ತದೆ? 27 ಗುಂಡ್ಲೆ ಒಂದು ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್ ಆಗ್ತದೆ. ಈ ಒಂದು 27 ಗೋಳಗಳನ್ನು ಕರಗಿಸಿ ಹೊಸ ಒಂದು ಗೋಳವನ್ನು ಏನು ತಯಾರು ಮಾಡಿದರೆ ಇದರ ಒಂದು ಘನಫಲವನ್ನು ನಾವು ಬರ್ಕೊಳ್ಳೋಣ. ಆದ್ದರಿಂದ ಹೊಸ ಗೋಳದ ಘನಫಲ ಈಸ್ ಈಕ್ವಲ್ ಟು 4/3 ಪೈ, ಇದರ ಒಂದು ತ್ರಿಜ್ಯ ಎಷ್ಟಿದೆ? R1 ಇದೆ, R1 ಕ್ಯೂಬ್ ಆಗ್ತದೆ ವಿದ್ಯಾರ್ಥಿಗಳೇ. ಗೋಳದ ಘನಫಲ 4/3 ಪೈ ಆರ್ ಕ್ಯೂಬ್ ಆಗ್ತದೆ. ಇಲ್ಲಿ ತ್ರಿಜ್ಯ R1 ಇರೋದರಿಂದ ನಾನು ಆರ್ ಕ್ಯೂಬನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಒಂದನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಹೊಸ ಗೋಳದ ಘನಫಲ. ಈ ಒಂದು ಹೊಸ ಗೋಳದ ಘನಫಲ ಅದಕ್ಕೆ ಯಾವುದಕ್ಕೆ ಸಮ ಇರ್ತದೆ? 27 ಗೋಳಗಳ ಘನಫಲಕ್ಕೆ ಸಮ ಇರ್ತದೆ. ಯಾಕಂದರೆ ಈ ಒಂದು 27 ಕಬ್ಬಿಣದ ಗೋಳಗಳನ್ನು ಕರಗಿಸಿ ಒಂದು ಹೊಸ ಗೋಳವನ್ನು ತಯಾರು ಮಾಡಿದ್ದೇನೆ. ಆದ್ದರಿಂದ ಹೊಸ ಗೋಳದ ಘನಫಲ ಅದು 27 ಗೋಳಗಳ ಘನಫಲಕ್ಕೆ ಏನಾಗಿರ್ತದೆ? ಸಮ ಇರ್ತದೆ. ಆದ್ದರಿಂದ ಎಡಭಾಗದಲ್ಲಿ ಹೊಸ ಗೋಳದ ಘನಫಲ ಎಷ್ಟಿದೆ? 4/3 ಪೈ R1 ಕ್ಯೂಬನ್ನು ನಾನು ಎಡಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 27ಕ್ಕೆ 27 ಒಂದು ಗೋಳದ ಘನಫಲ ಎಷ್ಟಿದೆ ವಿದ್ಯಾರ್ಥಿಗಳೇ? 4/3 ಪೈ ಆರ್ ಕ್ಯೂಬ್ ಇದೆ. 27 ಕಬ್ಬಿಣದ ಗೋಳಗಳ ಘನಫಲವನ್ನು ನಾನು ಬಲಭಾಗದಲ್ಲಿ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಎಡಭಾಗ ಮತ್ತು ಬಲಭಾಗವನ್ನು ನಾವು ಗಮನಿಸಿದರೆ ಎಡಭಾಗದಲ್ಲಿ 4/3 ಬಲಭಾಗದಲ್ಲಿ 4/3 ಕ್ಯಾನ್ಸಲ್ ಆಗ್ತದೆ. ಎಡಭಾಗದಲ್ಲಿ ಪೈ ಬಲಭಾಗದಲ್ಲಿ ಪೈ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ನಮಗೆ ಎಡಭಾಗದಲ್ಲಿ R1 ಕ್ಯೂಬ್ ಉಳಿತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 27 ಉಳಿತದೆ ಮತ್ತು ಬಲಭಾಗದಲ್ಲಿ ಆರ್ ಕ್ಯೂಬ್ ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ. R1 ಕ್ಯೂಬ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಆರ್ ಕ್ಯೂಬ್ ಬಲಭಾಗದಲ್ಲಿದೆ, 27ಕ್ಕೆ ಗುಣಕಾರ ಇದೆ. ಇದು ಎಡಭಾಗಕ್ಕೆ ಬಂದರೆ R1 ಕ್ಯೂಬ್ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 27 ಅಷ್ಟೇ ಉಳಿತದೆ. ನಾವೀಗ ಇಲ್ಲಿ ಘನಮೂಲವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ. R1 ಕ್ಯೂಬ್ ಬಾಗಿಲೆ ಆರ್ ಕ್ಯೂಬದ ಘನಮೂಲ R1 ಬಾಗಿಲೆ R ಆಗ್ತದೆ. ಈಸ್ ಈಕ್ವಲ್ ಟು ಘನಮೂಲದಲ್ಲಿ ನಾನು 27ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. R1 ಬಾಗಿಲೆ R ಈಸ್ ಈಕ್ವಲ್ ಟು 27ರ ಘನಮೂಲ ಎಷ್ಟಾಗ್ತದೆ? 3 ಆಗ್ತದೆ. 3 3 9, 9 3 27, 27ರ ಘನಮೂಲ 3 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಡಭಾಗದಲ್ಲಿ R1 ಬಾಗಿಲೆ R ಈಸ್ ಈಕ್ವಲ್ ಟು 3 ಆಗ್ತದೆ. ಎಡಭಾಗದಲ್ಲಿ R1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಈ ಎಡಭಾಗದಲ್ಲಿ R ಛೇದದಲ್ಲಿದೆ, ಬಲಭಾಗಕ್ಕೆ ಬಂದರೆ ಈ 3ಕ್ಕೆ ಏನಾಗ್ತದೆ? ಗುಣಾಕಾರ ಆಗ್ತದೆ. ಆದ್ದರಿಂದ 3 × R ಅಂದರೆ 3R ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ನೂತನವಾಗಿ ಹೊಸ ಗೋಳದ ತ್ರಿಜ್ಯ R1 ಅದೆಷ್ಟಕ್ಕೆ ಸಮ ಆಗ್ತದೆ? ಒಂದೇ ಗೋಳ ಅಂದರೆ ಈ ಒಂದು 27 ಗೋಳಗಳಲ್ಲಿ ಒಂದು ಗೋಳದ ತ್ರಿಜ್ಯಕ್ಕೆ ಅದೇನಾಗ್ತದೆ? 3 ಪಟ್ಟು ಇರ್ತದೆ ವಿದ್ಯಾರ್ಥಿಗಳೇ. ಒಂದು ಗೋಳದ ತ್ರಿಜ್ಯದ 3 ಪಟ್ಟು ಹೊಸ ಗೋಳದ ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ. ಅಂದರೆ R1 ಈಸ್ ಈಕ್ವಲ್ ಟು 3R ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಹೊಸ ಗೋಳದ ತ್ರಿಜ್ಯ R1 ಈಸ್ ಈಕ್ವಲ್ ಟು 3R ಅಂತ ತಾವು ಉತ್ತರವನ್ನು ಬರಿತೀರಾ. ನಾವೀಗ ಎರಡನೇ ಪ್ರಶ್ನೆಗೆ ಉತ್ತರಿಸೋಣ ವಿದ್ಯಾರ್ಥಿಗಳೇ. ನಾವೀಗ ಎರಡನೇ ಪ್ರಶ್ನೆಗೆ ಉತ್ತರಿಸೋಣ. ಇಲ್ಲಿ S ವಿಸ್ತೀರ್ಣ ಹೊಂದಿದ ಗೋಳದ ವಿಸ್ತೀರ್ಣ ಮತ್ತು S1 ವಿಸ್ತೀರ್ಣ ಹೊಂದಿದ ಗೋಳದ ವಿಸ್ತೀರ್ಣಕ್ಕಿರ್ತಕ್ಕಂಥ ಅನುಪಾತವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ. ಈ ಒಂದು S ಹೊಂದಿರತಕ್ಕಂಥ ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಒಂದು ಗೋಳದ ವಿಸ್ತೀರ್ಣ ಮತ್ತು S1 ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಒಂದು ಹೊಸ ಗೋಳದ ವಿಸ್ತೀರ್ಣ, ಈ ಒಂದು ಗೋಳ ಮತ್ತು ಈ ಹೊಸ ಗೋಳದ ವಿಸ್ತೀರ್ಣಕ್ಕಿರ್ತಕ್ಕಂಥ ಅನುಪಾತವನ್ನು ನಾವು ಕಂಡು ಹಿಡಿಬೇಕಾಗಿದೆ. ದಿಸ್ ಈಕ್ವಲ್ ಟು ಒಂದು ಗೋಳದ ವಿಸ್ತೀರ್ಣ ಅದು 4πr² ಆಗ್ತದೆ. ಗೋಳದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ 4πr². ತ್ರಿಜ್ಯ ಎಷ್ಟಿದೆ? 6 ಇದೆ. ಆದ್ದರಿಂದ ಒಂದು ಗೋಳದ ವಿಸ್ತೀರ್ಣ ಅದು 4πr² ಆಗ್ತದೆ. ಛೇದದಲ್ಲಿ ನಾನು R1 ತ್ರಿಜ್ಯವನ್ನು ಹೊಂದಿರತಕ್ಕಂಥ S1 ಗೋಳದ ವಿಸ್ತೀರ್ಣವನ್ನು ನಾನು ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ತ್ರಿಜ್ಯ ಎಷ್ಟಿದೆ? R1 ಇದೆ. ಅಂದರೆ S1 ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ತದೆ? 4πr² ಆಗ್ತದೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಅದೆಷ್ಟಾಗ್ತದೆ? 4πr² ಆಗ್ತದೆ. ಇಲ್ಲಿ ತ್ರಿಜ್ಯ R1 ಇರೋದರಿಂದ ನಾನು R1² ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಅಂಶದಲ್ಲಿ 4π, ಛೇದದಲ್ಲಿ 4π ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಅಂಶದಲ್ಲಿ R² ಉಳಿತದೆ, ಛೇದದಲ್ಲಿ R1² ಉಳಿತದೆ. ದಿಸ್ ಈಕ್ವಲ್ ಟು ಇಲ್ಲಿ R² ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಛೇದದಲ್ಲಿ R1ದ ಬೆಲೆ ನಾವು ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ, ಅದು 3R
ಏನಾಗಿದೆ ಸಮ ಇದೆ ವಿದ್ಯಾರ್ಥಿಗಳೇ. ಒಂದೇ ಪ್ರಶ್ನೆಯಲ್ಲಿ ನಾವು ಕಂಡುಹಿಡ್ಕೊಂಡಿದ್ದೀವಿ. ಆದ್ದರಿಂದ R1 ಬದಲಾಗಿ ನಾನು 3R ಅಂತ ನಾನು ಬರ್ತಾ ಇದ್ದೀನಿ. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಅಂಶದಲ್ಲಿ R² ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 3ರ ವರ್ಗ 3 3 9 ಆಗ್ತದೆ. R² ಛೇದದಲ್ಲಿ ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಅಂಶದಲ್ಲಿ R² ಛೇದದಲ್ಲಿ R² ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಅಂಶದಲ್ಲಿ 1 ಉಳಿತದೆ, ಛೇದದಲ್ಲಿ 9 ಉಳಿತದೆ ವಿದ್ಯಾರ್ಥಿಗಳೇ. ಅಂದರೆ S ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಒಂದು ಗೋಳದ ವಿಸ್ತೀರ್ಣ ಮತ್ತು S1 ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಒಂದು ಹೊಸ ಗೋಳದ ವಿಸ್ತೀರ್ಣ ಇವುಗಳಿಗಿರ್ತಕ್ಕಂಥ ಅನುಪಾತ 1/9 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ S ಅನುಪಾತ S1 = 1/9 ಇದೆ. ಅಂದರೆ 1:9 ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. ಔಷಧದ ಗುಳಿಗೆಯು ಗೋಳದ ಆಕಾರದಲ್ಲಿದ್ದು 3.5 ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ. ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣವನ್ನು ಮಿಲಿಮೀಟರ್ ಕ್ಯೂಬ್ ಅಥವಾ ಘನ ಮಿಲಿಮೀಟರ್ಗಳಲ್ಲಿ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಒಂದು ಔಷಧದ ಒಂದು ಗುಳಿಗೆ ಯಾವ ರೀತಿ ಇದೆ? ಒಂದು ಗೋಳಾಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಗೋಳಾಕಾರದಲ್ಲಿರ್ತಕ್ಕಂಥ ಈ ಒಂದು ಔಷಧದ ಗುಳಿಗೆಯಲ್ಲಿ ತುಂಬಬಹುದಾಗಿರ್ತಕ್ಕಂಥ ಔಷಧದ ಪ್ರಮಾಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇದರ ಒಂದು ವ್ಯಾಸವನ್ನು ಕೊಟ್ಟಿದ್ದಾನೆ, ಡಯಾಮೀಟರ್ ಕೊಟ್ಟಿದ್ದಾನೆ, 3.5 ಮಿಲಿಮೀಟರ್ ಇದೆ. ಇದರ ತ್ರಿಜ್ಯ ಎಷ್ಟಾಗ್ತದೆ? ಇದರ ಅರ್ಧದಷ್ಟು ಏನಾಗ್ತದೆ? ತ್ರಿಜ್ಯ ಆಗ್ತದೆ. ಆದ್ದರಿಂದ R = 3.5/2 ಮಿಲಿಮೀಟರ್ ಅಂತ ಭಿನ್ನ ರಾಶಿಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣ = ಒಂದು ಗೋಳದ ಘನಫಲ ಎಷ್ಟಾಗ್ತದೆ? 4/3 πr³ ಆಗ್ತದೆ. ಆ ಒಂದು ಸೂತ್ರವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ನಾವು ತ್ರಿಜ್ಯದ ಬೆಲೆಯನ್ನು ನಾವು ಆದೇಶ ಮಾಡೋಣ. 4/3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ R³ ತ್ರಿಜ್ಯ ಎಷ್ಟಿದೆ? 3.5/2 ಇದೆ. 3.5/2 ಗುಂಡ್ಲೆ 3.5/2 ಗುಂಡ್ಲೆ 3.5/2 3 ಸಾರಿ ನಾನು ಗುಣಿಸಿದ್ದೀನಿ. ಯಾಕಂದರೆ R³ ಇದೆ, ಘನ ಇದೆ ವಿದ್ಯಾರ್ಥಿಗಳೇ. = ವಿದ್ಯಾರ್ಥಿಗಳೇ, ಈ 2 ಛೇದದಲ್ಲಿದೆ. 2 1 2 2 11 22 ಆಗ್ತದೆ. 11 ನಾನು ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಈ 3 ಛೇದದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ವಿದ್ಯಾರ್ಥಿಗಳೇ, ಈ 3.5 ನಾನು 7ರಿಂದ ನಾನು ಭಾಗಿಸ್ತಾ ಇದ್ದೀನಿ. ಈ 3 ಚಿಕ್ಕದಾಗ್ತದೆ, ಆದ್ದರಿಂದ ನಾನು ಬಿಂದು ಕೊಡ್ತೀನಿ. ಇದೆಷ್ಟಾಗ್ತದೆ? 35 ಆಗ್ತದೆ. 7 1 7 7 5 35 ಆಗ್ತದೆ. ಅಂದರೆ 0.5 ನಮಗೆ ಸಿಗ್ತದೆ. ಗುಂಡ್ಲೆ ಇಲ್ಲಿ 3.5 ಮತ್ತು 3.5 ಅಂಶದಲ್ಲಿ ಇದ್ದಾವೆ ವಿದ್ಯಾರ್ಥಿಗಳೇ. ಇಲ್ಲಿ ಛೇದದಲ್ಲಿ 2, ಛೇದದಲ್ಲಿ 2 ಇದೆ. 2 1 2 2 2 ಏನಾಗ್ತದೆ? 4 ಆಗ್ತದೆ. ಮತ್ತೆ 2 1 2 2 1 2 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಅಂದರೆ ಛೇದದಲ್ಲಿ ಎಲ್ಲ ಬೆಲೆಗಳು ಕ್ಯಾನ್ಸಲ್ ಆಗಿದ್ದಾವೆ. ಇಲ್ಲಿ ಅಂಶದಲ್ಲಿ 3.5 ಗುಂಡ್ಲೆ 3.5 ನಾವು ಗುಣಿಸಿದರೆ ನಮಗೆ 12.25 ನಮಗೆ ಸಿಗ್ತದೆ. = 11/3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 0.5 12.25 ನಾವು ಗುಣಿಸಿದರೆ ನಮಗೆ 6.125 ನಮಗೆ ಸಿಗ್ತದೆ. = ಇಲ್ಲಿ ಅಂಶದಲ್ಲಿ 11 ಗುಂಡ್ಲೆ 6.125 ನಾವು ಗುಣಿಸಿದರೆ ನಮಗೆ 67.375 ನಮಗೆ ಸಿಗ್ತದೆ. ಛೇದದಲ್ಲಿ 3 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 67.375 3ರಿಂದ ನಾವು ಭಾಗಿಸಿದರೆ ನಮಗೆ 22.458 ಘನ ಮಿಲಿಮೀಟರ್ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣ 22.458 ಘನ ಮಿಲಿಮೀಟರ್ ಅಥವಾ ಮಿಲಿಮೀಟರ್ ಕ್ಯೂಬ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ.